ಸಾಹಿತ್ಯದಲ್ಲಿ ಕೆಲವರು ಕವಿತೆಗಳನ್ನು ಬರೆಯುತ್ತಾರೆ, ಆದರೆ ಇನ್ನೂ ಕೆಲವರು ಕವಿತೆಗಳಾಗಿ ಬದುಕುತ್ತಾರೆ. ಅಂಥವರಲ್ಲಿ ಕನ್ನಡದ ಮಾಂತ್ರಿಕ ಕವಿ, ವರಕವಿ ಎಂದೇ ಪ್ರಸಿದ್ಧರಾದ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ಅಗ್ರಗಣ್ಯರು. ಧಾರವಾಡದ ಮಣ್ಣಿನಲ್ಲಿ ಹುಟ್ಟಿ ಧಾರವಾಡದ ಗೆಳೆಯರ ಗುಂಪಿನ ಮೂಲಕ ಕನ್ನಡ ಸಾಹಿತ್ಯಕ್ಕೆ ಹೊಸ ತಿರುವು ಕೊಟ್ಟ ಬೇಂದ್ರೆಯವರು ನವೋದಯ ಕಾಲದ ಮತ್ತೊಬ್ಬ ಶಿಖರ. ಕುವೆಂಪು ಅವರು ಮಲೆನಾಡಿನ ಪ್ರಕೃತಿಯಲ್ಲಿ ವಿಶ್ವ ಮಾನವ ದರ್ಶನವನ್ನು ಕಂಡರೆ, ಬೇಂದ್ರೆಯವರು ಉತ್ತರ ಕರ್ನಾಟಕದ ಜಾನಪದ ಜೀವನದಲ್ಲಿ ಅಲ್ಲಿನ ಮಾತಿನ ಲಯದಲ್ಲಿ 4 ತಂತಿಯ ತತ್ವವನ್ನು ಕಂಡವರು. ಅವರ ಕಾವ್ಯನಾಮ ಅಂಬಿಕಾತನಯ ದತ್ತ. ಬೇಂದ್ರೆಯವರ ಕವಿತೆಗಳನ್ನು ಕೇವಲ ಓದಲು ಸಾಧ್ಯವಿಲ್ಲ, ಅವುಗಳನ್ನು ಹಾಡಬೇಕು. ಅವರ ಕವಿತೆಗಳಲ್ಲಿ ಒಂದು ವಿಚಿತ್ರವಾದ ನಾಟ್ಯವಿದೆ, ಒಂದು ಲಯವಿದೆ. ಅದು ಧಾರವಾಡದ ಆಡು ಭಾಷೆಯ ಸೊಡಗು. ಕುಣಿಯೋಣು ಬಾರ ಕುಣಿಯೋಣು ಬಾರ, ಬಾರೋ ಸಾಧಕ ನೀರಿಗೆ, ಇಳಿದು ಬಾ ತಾಯಿ ಇಳಿದು ಬಾ. ಇಂತಹ ಕವಿತೆಗಳು ಕೇಳುಗರನ್ನು ನೇರವಾಗಿ ತಟ್ಟುತ್ತವೆ. ಅವರು ಶಬ್ದಗಳನ್ನು ಕೇವಲ ಪದಗಳಾಗಿ ಬಳಸಲಿಲ್ಲ, ಅವುಗಳಿಗೆ ಧ್ವನಿಯ ಶಕ್ತಿಯನ್ನು ತುಂಬಿದರು. ಆದರೆ ಬೇಂದ್ರೆಯವರು ಕೇವಲ ಜಾನಪದ ಕವಿಯಲ್ಲ. ಅವರ ಕಾವ್ಯದ ಆಳಕ್ಕೆ ಇಳಿದಷ್ಟು ಅದು ಆಧ್ಯಾತ್ಮದ ರಹಸ್ಯದ ಲೋಕಕ್ಕೆ ನಮ್ಮನ್ನು ಕರೆದೊಯ್ಯುತ್ತದೆ. ಅವರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟ ಕೃತಿಯೇ 4 ತಂತಿ. ಏನಿದು 4 ತಂತಿ? ಅದು ನಾನು, ನೀನು, ಆನು, ತಾನು ಎನ್ನುವ 4 ಸ್ತರಗಳು. ಅಂದರೆ ದೇಹ, ಮನಸ್ಸು, ಬುದ್ಧಿ ಮತ್ತು ಆತ್ಮ. ಈ 4 ತಂತಿಗಳ ನಡುವೆ ಸರಿಯಾದ ಶ್ರುತಿ ಸೇರಿದಾಗ ಮಾತ್ರವೇ ಬದುಕು ಒಂದು ಸಂಗೀತವಾಗುತ್ತದೆ ಎಂಬುದು ಅವರ ದರ್ಶನವಾಗಿತ್ತು. ಅವರು ಏಕಕಾಲದಲ್ಲಿ ಪ್ರೇಮ ಕವಿತೆಗಳನ್ನು, ದೇಶಭಕ್ತಿಯ ಗೀತೆಗಳನ್ನು ಮತ್ತು ಗೂಢವಾದ ಆಧ್ಯಾತ್ಮಿಕ ಕವಿತೆಗಳನ್ನು ಬರೆದರು. ಅವರೊಬ್ಬ ಬೆಡಗಿನ ಕವಿ. ಅವರ ಅನೇಕ ಕವಿತೆಗಳು ಮೊದಲ ಓದಿಗೆ ಅರ್ಥವಾಗುವುದಿಲ್ಲ, ಆದರೆ ಅವುಗಳ ಹಿಂದಿನ ಸಂಕೇತಗಳನ್ನು ಹುಡುಕುತ್ತಾ ಹೋದರೆ ಜ್ಞಾನದ ದೊಡ್ಡ ಸಾಗರವೇ ತೆರೆದುಕೊಳ್ಳುತ್ತದೆ. ಬೇಂದ್ರೆ ಎಂಬ ಹೆಸರಿನಂತೆಯೇ ಅವರು ಕನ್ನಡ ಸಾಹಿತ್ಯಕ್ಕೆ, ಓದುಗರಿಗೆ ಒಬ್ಬ ಗೆಳೆಯರಾಗಿದ್ದರು. ಅವರೊಬ್ಬ ವರಕವಿ, ಕನ್ನಡಕ್ಕೆ ಸಿಕ್ಕ ವರ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಮಸ್ಕಾರ.